ತುಲಾ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಸ್ವಲ್ಪ ಮಟ್ಟಿಗೆ ವೈಯಕ್ತಿಕ ಜೀವನದಲ್ಲಿ ಏನೋ ಗೊಂದಲ, ಏನೋ ಒಂದು ಕಸಿವಿಸಿ, ಸ್ವಲ್ಪ ಮಟ್ಟಿಗೆ ಒಂದು ಅತಂತ್ರ ಪರಿಸ್ಥಿತಿ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಒಂದು ಮೇಜರ್ ಡಿಸಿಷನ್ ತೊಗೋಬೇಕು ಅಂತ 2-3 ತಿಂಗಳಿಂದ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ಆ ಡಿಸಿಷನ್ ತೊಗೊಳ್ಳೇಬೇಕು ಅನ್ನತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತೀರಾ. ಆದರೆ ಕಳ್ಕೊಳ್ತಕ್ಕಂಥ ಡಿಸಿಷನ್ ತೆಗೆದುಕೊಂಡಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡ್ಬೋದಾಗುತ್ತೆ. ಇನ್ನೊಂದು 4 ದಿವಸ ವೆಯ್ಟ್ ಮಾಡಿ, ನಿಮಗೆ ಎಲ್ಲವೂ ಸಹ ಒಂದು ಕ್ಲಾರಿಟಿ ಸಿಗುತ್ತೆ. ಅಲ್ಲಿವರೆಗೂ ಯಾವುದೇ ಮುಖ್ಯವಾದ ನಿರ್ಧಾರ ತಗೊಳ್ಳುವಂಥದ್ದು ಖಂಡಿತ ಸಮಂಜಸ ಅಲ್ಲ. ತುಲಾ ರಾಶಿಯಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ಸ್ವಲ್ಪ ಮಟ್ಟಿಗೆ ಘರ್ಷಣೆಗಳು, ಗಲಾಟೆಗಳು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೋಗಿ ಅದರಲ್ಲಿ ಸಿಕ್ಕಾಕೊಂಡು ಸಮಸ್ಯೆಗಳ ತಂದುಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ. ಹಲವಾರು ರೀತಿಯಲ್ಲಿ ತೊಂದರೆಗಳು, ತೊಡಕುಗಳು ಆಗ್ತಕ್ಕಂಥದ್ದು. ಏನೇ ಕೆಲಸ ಕೈ ಹಾಕಿದ್ರೂ ಸಹ ನಿಮಗೆ ಅಲ್ಲೆಲ್ಲೋ ತೊಂದರೆ, ಅಲ್ಲೆಲ್ಲೋ ಒಂದು ಸೆಟ್ ಬ್ಯಾಕ್ಸ್ ಆಗ್ತಕ್ಕಂಥದ್ದು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಜೊತೆಗೆ ಪೆಸಿಮಿಸ್ಟಿಕ್ ಥಿಂಕಿಂಗ್ ಅಂತ ಒಂದು ಹೇಳ್ತೀವಿ, ಅಂದರೆ ನಿರಾಶಾವಾದಿ ಮನಸ್ತತ್ವ ಅನ್ನತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಚಂದ್ರ ನೀಚನಾಗಿರುತ್ತೆ ನಾವು ರಾಶಿನಲ್ಲಿ. ಮನಃಕಾರಕ ಚಂದ್ರ ನೀಚನಾದಾಗ ಆ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರದವ್ರು ಯಾರೇ ಆಗಿರಲಿ, ಅವರು ವಿಶಾಖ ಆಗಲಿ, ಅನುರಾಧ ಆಗಲಿ, ಜ್ಯೇಷ್ಠ ಆಗಲಿ, ಮೊದಲು ಕೆಟ್ಟದನ್ನು ಯೋಚನೆ ಮಾಡಿ ಆಮೇಲೆ ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ. ಸೊ ಇವತ್ತಿನ ದಿವಸ ಆ ಮೈಂಡ್ಸೆಟ್ ಜಾಸ್ತಿ ಇರುತ್ತೆ. ಯಾರೋ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ರೆ ಇವನಿಗೇನೋ ಲಾಭ ಇರಬೇಕು, ಇವನಿಗೆ ಇದರಿಂದ ಏನೋ ಪ್ರಾಫಿಟ್ ಇರಬೇಕು, ನೆಗೆಟಿವ್ ಆಗಿಯೇ ಥಿಂಕ್ ಮಾಡ್ತಾರೆ. ಯಾವಾಗಲೂ ನೆಗೆಟಿವ್ ಒಳ್ಳೆಯದಲ್ಲ, ಪೆಸಿಮಿಸ್ಟಿಕ್ ಇರಬೇಕು. ಬಟ್ ಇವತ್ತೊಂದು ದಿವಸ ಆಪ್ಟಿಮಿಸ್ಟಿಕ್ ಆಗಿ ಥಿಂಕ್ ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆ.